ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಹ್ಯಾಂಕರ್ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆಗಿತ್ತು ಹೇಗೆ? ಕೆಲವೊಂದಿಷ್ಟು ಲವ್ ಸ್ಟೋರಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಸೊ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾವು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ಇವರಿಬ್ಬರ ಪರಿಚಯ ಹೇಗಾಯ್ತು ಅನ್ನೋದನ್ನು. ಸ್ನೇಹಿತರೆ, ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಕನ್ನಡ ನಟಿ ನಿರೂಪಕಿ ಅನುಶ್ರೀ ಗೆಳೆಯ ರೋಷನ್ ಜೊತೆ ಹಸರಮಣೆ ಹೇಳಿದ್ದಾರೆ. ಬೆಂಗಳೂರಿನ ಹೊರ ವಲಯದ ಕಗ್ಗಲೀಪುರ ಬಳಿಕ ರೆಸಾರ್ಟ್ ಒಂದರಲ್ಲಿ ಇಬ್ಬರ ವಿವಾಹ ಮಹೋತ್ಸವ ನೆರವೇರಿದೆ. ಬಹಳ ಅದ್ದೂರಿಯಾಗಿ ನಡೆದ ಮದುವೆ ಸಮಾರಂಭಕ್ಕೆ ಸಾಕಷ್ಟು ತಾರೆಯರು ಸಾಕ್ಷಿಯಾಗಿದ್ದರು. ನಟ ನಿರ್ದೇಶಕ ರಾಜ್ ಬಿ ಶೆಟ್ಟಿ, ಶಿವಣ್ಣ, ಗೀತಾ ದಂಪತಿ, ನಾದಬ್ರಹ್ಮ ಹಂಸಲೇಖ, ನಿರ್ದೇಶಕ ತರುಣ್ ಸುಧೀರ್, ನಟಿಯರಾದ ಪ್ರೇಮ, ತಾರಾ ಸೇರಿದಂತೆ ಚಿತ್ರರಂಗದ ತಾರೆಯರು ನವ ದಂಪತಿಗೆ ಶುಭ ಹಾರೈಸಿದರು. ಕೆಲವೇ ಆಪ್ತರಿಗೆ ಮಾತ್ರ ಮದುವೆ ಸಮಾರಂಭಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು. ಅಭಿಮಾನಿಗಳಿಗೆ ಆಹ್ವಾನ ಇರಲಿಲ್ಲ. ತಮ್ಮ ಕನಸಿನಂತೆ ಅನುಶ್ರೀ ಹೊಸ ಬಾಳಿಗೆ ಬೆಳಕು ಕಾಲಿಟ್ಟಿದ್ದಾರೆ ವೀಕ್ಷಕರೇ. ಹೌದು, ಕಳೆದೊಂದು ತಿಂಗಳಿಂದ ಅನುಶ್ರೀ ರೋಷನ್ ಮದುವೆ ತಯಾರಿ ನಡೆದಿತ್ತು. ನಿನ್ನೆ ಅಂದ್ರೆ ಆಗಸ್ಟ್ 27 ರಾತ್ರಿ ಅರಿಶಿನ ಶಾಸ್ತ್ರ ಕೂಡ ನಡೆದಿತ್ತು. ಇಂದು 28ನೇ ತಾರೀಕು ಮಾಂಗಲ್ಯ ಧಾರಣೆ ಆಗಿದೆ. ಏನೋ ಕೆಂಪು ಕೇಸರಿ ಮಿಶ್ರಿತ ಬಣ್ಣದ ಸೀರೆಯಲ್ಲಿ ವಧು ಅನುಶ್ರೀ ಮಿಂಚಿದ್ರೆ, ರೇಷ್ಮೆ ಪಂಚೆ ಶರ್ಟ್ ತೊಟ್ಟು ವರ ರೋಷನ್ ಕಾಣಿಸಿಕೊಂಡಿದ್ರು. ರೋಷನ್ ಉದ್ಯಮಿ, ದೊಡ್ಡ ಕೋಟ್ಯಾಧಿಪತಿ ಎಂದು ಕೆಲವರು ಭಾವಿಸಿದ್ರು. ಆದ್ರೆ ನಾನು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ, ನಾನು ಕೋಟ್ಯಾಧಿಪತಿ ಅಲ್ಲ ಎಂದು ಸ್ವತಃ ರೋಷನ್ ಹೇಳಿದ್ದಾರೆ. ಮದುವೆ ಬಳಿಕ ಮಾಧ್ಯಮಗಳ ಜೊತೆ ನವಜೋಡಿ ಮಾತನಾಡಿದ್ದಾರೆ. ಈ ವೇಳೆ ತಮ್ಮಿಬ್ಬರ ಲವ್ ಸ್ಟೋರಿ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸರಳವಾಗಿ ಮದುವೆ ಆಗಲು ಬಯಸಿದ್ದೆವು. ಮೊದಲಿಗೆ ಮಂತ್ರ ಮಾಂಗಲ್ಯ ಪದ್ಧತಿಯಲ್ಲಿ ಮದುವೆ ಆಗಲು ಬಯಸಿದ್ರು. ಅದಕ್ಕೆ ಹೆಚ್ಚು ಜನ ಸೇರಬಾರದು ಎನ್ನುವ ನಿಯಮ ಇದೆ. ಇದ್ರ ಕುಟುಂಬ ಸದಸ್ಯರ ಸೇರಿಸಿದ್ರು ಜನ ಜಾಸ್ತಿ ಆಗ್ತಾರೆ. ಆದ್ರೆ ಹಾಗಾಗಿ ಬಳಿಕ ಸರಳವಾಗಿ ಆಪ್ತರನ್ನು ಆಹ್ವಾನಿಸಿ ಮದುವೆ ಆಗಲು ನಿರ್ಧರಿಸಿದ್ದಾಗಿ ಅನುಶ್ರೀ ಹೇಳಿದ್ದಾರೆ. ಸದ್ಯ ಅನುಶ್ರೀ ತಮ್ಮ ಪತಿಯನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವರ ಹೆಸರು ರೋಷನ್ ರಾಮಮೂರ್ತಿ, ಕುಶಾಲನಗರದವರು. ಸದ್ಯ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನನ್ನು ಮದುವೆ ಆಗಿದ್ದಾರೆ. ಮದುವೆ ಬಂದಿರುವ ಕೆಲವೊಂದಿಷ್ಟು ಎಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಇದ್ದೀನಿ ಎಂದು ಅನುಶ್ರೀ ತಿಳಿಸಿದ್ರು. ನಮ್ಮದು ಸಿಂಪಲ್ ಲವ್ ಸ್ಟೋರಿ ಎಂದು ಹೇಳಿದ್ರೆ ಯಾರು ನಂಬಲ್ಲ, ಅದಕ್ಕೆ ನಾವು ಹೇಳಲ್ಲ ಎಂದು ಅನುಶ್ರೀ ನಕ್ಕಿದ್ದಾರೆ. ನಾವಿಬ್ಬರು ಫ್ರೆಂಡ್ಸ್ ಆದ್ವಿ, ಕಾಫಿ ಕುಡಿದ್ವಿ, ನಂಗೆ ಅವರು ಇಷ್ಟ ಆದ್ರು, ಅವರಿಗೆ ನಾನು ಇಷ್ಟ ಆಗಿದ್ದೆ, ಲವ್ ಆಯ್ತು, ಮದುವೆ ಆಯ್ತು, ನಿಮ್ಮ ಮುಂದೆ ಕೂತಿದ್ದೀನಿ. ರೋಷನ್ ಕೂಡ ಅಪ್ಪು ಸರ್ ಅಭಿಮಾನಿ, ಆತ್ಮೀಯ ಸ್ನೇಹಿತರಾಗಿದ್ದವರು. ಪುನೀತ ಪರ್ವ ಕಾರ್ಯಕ್ರಮದಿಂದಲೇ ಇಬ್ಬರ ಪರಿಚಯವಾಯಿತು. ಒಂದರ್ಥದಲ್ಲಿ ಅಪ್ಪು ಸರ್ ನಮ್ಮಿಬ್ಬರನ್ನ ಸೇರಿಸಿದ್ದಾರೆ ಎಂದು ಅನುಶ್ರೀ ಹೇಳಿದ್ದಾರೆ. ರೋಷನ್ ಮಾತನಾಡಿ, 5 ವರ್ಷಗಳಿಂದ ಅನುಶ್ರೀ ಪರಿಚಯ ಇದೆ. 3 ವರ್ಷದಿಂದ ಬಹಳ ಆತ್ಮೀಯರಾಗಿದ್ದೆವು. ಯುವ ಪತ್ನಿ ಶ್ರೀದೇವಿ ಭೈರಪ್ಪ ನನ್ನ ಬಾಲ್ಯದ ಗೆಳತಿ. ಆಕೆಯ ಮೂಲಕ ನಾನು ಅನುಶ್ರೀಯ ಪರಿಚಯವಾಯಿತು. ಆಕೆ ಬಹಳ ಸಿಂಪಲ್ ಹುಡುಗಿ. ಆಕೆ ಸೆಲೆಬ್ರಿಟಿ ಎಂದು ನನಗೆ ಎಂದು ಅನಿಸಲಿಲ್ಲ ಎಂದು ತಿಳಿಸಿದ್ದಾರೆ. ಸದ್ಯ ಇದೀಗ ಅಪ್ಪು ಸರ್ ಪರವಾಗಿ ನನ್ನ ಸಹೋದರ ಸಮನರಾದ ವರುಣ್ ಮುಂದೆ ನಿಂತು ನಮ್ಮ ಮದುವೆ ಮಾಡಿಸಿದ್ರು. ಎಲ್ಲಾ ಜವಾಬ್ದಾರಿ ಅವರೇ ವಹಿಸಿಕೊಂಡಿದ್ರು. ಇನ್ನು ರೋಷನ್ ಅವರ ಸಹಾಯ ಗುಣ ನನಗೆ ಬಹಳ ಇಷ್ಟವಾಯಿತು ಎಂದು ಅನುಶ್ರೀ ಹೇಳಿದ್ದಾರೆ. ಸದ್ಯ ಇವರಿಬ್ಬರ ಲವ್ ಸ್ಟೋರಿ ಸಿಂಪಲ್ ಆಗಿ ಇದೀಗ ವಿವರಿಸಿದ್ದಾರೆ ವೀಕ್ಷಕರ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ನವಜೋಡಿಗೆ ಶುಭ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಸೊ ನೀವು ಕೂಡ ಅನುಶ್ರೀ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಗಳಿಗಾಗಿ ನೀವು ಕಾಯ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.